ನಮ್ಮ ನಡಿಗೆ ಪರಿಸರದ ಕಡೆಗೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಇವತ್ತು ರಾಜ್ಯ ಸರ್ಕಾರ ಕೈಗೊಂಡಿದೆ. ಅದರ ಜೊತೆಗೆ ಅರಣ್ಯ ಇಲಾಖೆ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರು ಮಾತಾಡಿಸ್ತಾ ಹೋಗ್ತೀನಿ ಸರ್. ಇವತ್ತು ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿ ಪೊಲ್ಯೂಷನ್ ಅನ್ನೋದು ಸಿಕ್ಕಾಪಟ್ಟೆ ಇರೋದ್ರಿಂದ ಇವತ್ತು ವಿನೂತನವಾದಂಥ ಕಾರ್ಯಕ್ರಮವನ್ನು ಮಾಡಿದ್ರಿ. ನಮ್ಮ ನಡೆ ಪರಿಸರದ ಕಡೆ, ಸ್ವಚ್ಛತೆ ನಡೆಗೆ ಕಡೆಗೆ ಅಂತ ಪರಿಸರ ನಡಿಗೆ ಕಾರ್ಯಕ್ರಮ ಮಾಡಿದ್ದೇವೆ. ಬೆಂಗಳೂರು ಉದ್ಯಾನ ನಗರಿ, ನಿವೃತ್ತರ ಸ್ವರ್ಗ ಅಂತೇಳಿ ಹೆಸರುವಾಸಿಯಾಗಿದ್ದಂಥದ್ದು. ದೇಶದಾದ್ಯಂತ ಇರುವಂಥ ಜನ ಬೆಂಗಳೂರಿನಲ್ಲಿ ವಾಸ್ತವ್ಯ ಮಾಡಬೇಕು ಅಂತೇಳಿ ಅವರು ಇವತ್ತು ಕನಸು ಕಾಣ್ತಾರೆ. ಮತ್ತು ಈ ಕಾರಣಕ್ಕಾಗಿ ಬೆಂಗಳೂರು ವೇಗದ ಗತಿಯಲ್ಲಿ ಬೆಳೀತಾ ಇದೆ. ಆತಂಕ ಏನಪ್ಪ ಅಂದರೆ ಹಸಿರು ಹೊದಿಕೆ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ 8.5 ಕೋಟಿ ಸಸ್ಯ ನೆಟ್ಟಿದ್ದೇವೆ, ಮರ ನೆಟ್ಟಿದ್ದೇವೆ, ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತೇನು ಏಕಬಳಕೆ ಪ್ಲಾಸ್ಟಿಕ್ಕಿಂದ ಏನೇನು ಅನಾಹುತಗಳಾಗ್ತಾ ಇದೆ ಅದು ತಮಗೆಲ್ಲ ಗೊತ್ತಿದೆ. ಹೀಗಾಗಿ ಇವತ್ತು ನದಿಗಳು ಸ್ವಚ್ಛವಾಗಿರಬೇಕು, ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ ಏನು ಮಾಲಿನ್ಯ ಇದೆ ಅದು ತಡಿಬೇಕು. ಈ ಭೂಮಿ ಮೇಲೆ ಇರುವಂಥ ಎಲ್ಲ ಜೀವಜಂತುಗಳಿಗೂ ಬದುಕಲಿಕ್ಕೆ ಹಕ್ಕಿದೆ. ಹೀಗಾಗಿ ಇವತ್ತು ಈ ಪರಿಸರ ಜಾಗೃತಿ ಮೂಡಿಸುವಂಥದ್ದರ ಮುಖಾಂತರ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಇವತ್ತು ಪ್ರಯತ್ನ ಮಾಡೋಣ. ಅದಕ್ಕೆ ಸಾರ್ವಜನಿಕರೆಲ್ಲರೂ ತಮ್ಮ ಸಂಪೂರ್ಣ ಬೆಂಬಲ ಸಹಕಾರ ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡುತ್ತೇನೆ. ಸರ್, ಬೆಂಗಳೂರಲ್ಲಿ ತ್ಯಾಜ್ಯ ವಿಲೇವಾರಿದೊಂದು ದೊಡ್ಡ ಸಮಸ್ಯೆ ಇದೆ. ಪ್ಲಾಸ್ಟಿಕ್ ಮುಕ್ತ ನಗರಗಳಾಗಬೇಕು. ನಮ್ಮ ಸರ್ಕಾರ ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ, ನೀರು ಶುದ್ಧೀಕರಣ ಮಾಡಲಿಕ್ಕೆ, ಹಸಿ ಕಸ, ಒಣ ಕಸ ಮತ್ತು ಇವತ್ತು STPಗಳೇನಿದೆ ಅವೆಲ್ಲವೂ ಇವತ್ತು ಸಂಸ್ಕರಣೆ ಮಾಡುವಂಥ ರೀತಿಯಲ್ಲಿ ಬೆಂಗಳೂರಿನ ಒಂದು ಏನು ಸ್ವಚ್ಛ ಬೆಂಗಳೂರು ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ಸಾಕಷ್ಟು ಶ್ರಮ ಮಾಡ್ತಾಯಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟ ಸದಸ್ಯರು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಪೌರ ಕಾರ್ಮಿಕರಿಗೆ ಸುಮಾರು 10,000 ಪೌರ ಕಾರ್ಮಿಕರಿಗೆ ಕಾಯಂ ಮಾಡಿದಂಥದ್ದು ಒಂದು ಐತಿಹಾಸಿಕವಾದಂಥ ಕ್ರಮ. ಸೊ ಹೀಗಾಗಿ ಬರುವಂಥ ದಿನಮಾನಗಳಲ್ಲಿ ಇದರ ಫಲಿತಾಂಶ ನೀವೆಲ್ಲ ನೋಡ್ತೀರಿ. ಸರ್, ಇವತ್ತು RCB ಅಭಿಮಾನಿಗಳ ಕಾಲು ತುಳಿದ ಪ್ರಕರಣ ಇಟ್ಕೊಂಡು BJP ಪ್ರತಿಭಟನೆ ಮಾಡ್ತಾ ಇದೆ, ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪ. ನೋಡಿ, ಸಾವಿನ ಮನೆಯಲ್ಲಿ BJP ರಾಜಕೀಯ ಮಾಡುವಂಥದ್ದು ಅವರ ಚಾಳಿ ಆಗಿಬಿಟ್ಟಿದೆ. ಜನ ಅರ್ಥ ಮಾಡಿಕೊಂಡಿದ್ದಾರೆ. ಇದು ಒಂದು ದುರಂತ ಆಗಲೇಬಾರ್ದಾಗಿತ್ತು. ಸರ್ಕಾರ ಯಾರು ನಿರೀಕ್ಷೆ ಮಾಡಿರಲಿಲ್ಲ, ನಿರೀಕ್ಷೆಗೆ ಮೀರಿ ಜನ ಬಂದುಬಿಟ್ಟಿದ್ದಾರೆ. ಭಾಳ ನೋವಾಗ್ತದೆ, ಭಾಳ ದುಃಖ ಆಗ್ತದೆ. ಆ ಒಂದು ಸಂತ್ರಸ್ತರ ಪರಿವಾರದ ಜೊತೆಯಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಮತ್ತು ಇಂಥ ಪ್ರಕರಣಗಳು ಮರುಕಳಿಸಬಾರ್ದು ಅಂತೇಳಿ ಅನೇಕ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ಮತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆಯೂ ನಡೀತಾ ಇದೆ. ಮತ್ತು ಇದರಲ್ಲಿ ರಾಜಕೀಯ ಮಾಡುವಂಥ ದುರುದ್ದೇಶದಿಂದ ಅವ್ರ ತಟ್ಟೆಯಲ್ಲಿ ಇವತ್ತು ದೊಡ್ಡ ಕೋಣ ಬಿದ್ದಿದೆ. ಅದು ತೆಗೆದುಬಿಟ್ಟು ಇವತ್ತು ಬರೀ ಸ್ವಾರ್ಥಕ್ಕಾಗಿ, ರಾಜಕೀಯಕ್ಕಾಗಿ ಅವ್ರಿಗೆ ಹೇಳಿಕೆ ಕೊಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು, ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷದಲ್ಲಿರಲಿಕ್ಕೆ ಅವರು ನಾಲಾಯಕ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇವೆ. ಸರ್, ಸರ್ಕಾರದ ನಿರ್ಲಕ್ಷ್ಯವನ್ನು ಹೊಣೆ ಮಾಡಿ DCM CM ರಾಜೀನಾಮೆ ಕೇಳ್ತಿದ್ದಾರೆ. ನೋಡಿ, ಈ ದೇಶದಲ್ಲಿ ಅನೇಕ ದುರ್ಘಟನೆಗಳಾಗಿದ್ದಾವೆ, ದುರಂತಗಳಾಗಿದ್ದಾವೆ. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ವಿಮಾನ ಪತನ ಆಯಿತು. ನಾವೇನಾದರೂ ಅದರಲ್ಲಿ ರಾಜಕೀಯ ಮಾಡಿದ್ದೇವಾ? ಇವತ್ತು ಕುಂಭಮೇಳದಲ್ಲಿ ಆಯಿತು. ಇವತ್ತು ಪಹಲ್ಗಾಮ್ದಲ್ಲಿ 26 ಜನ ಇವತ್ತು ಭಯೋತ್ಪಾದಕ ದಾಳಿಗೆ ತುತ್ತಾದರು. ಯಾರು ಹೊಣೆ ಅದಕ್ಕೆ ಹೇಳಬೇಕಲ್ಲ. ಹಿಂದೆ ಇವ್ರ ಸರ್ಕಾರ ಇದ್ದಾಗ ಇವತ್ತು ಏನೇನು ದುರಂತಗಳಾದವು ಗೊತ್ತಿದೆಯಲ್ಲ ನಿಮಗೆ. ಇವತ್ತು ಆ ಸಮಯದಲ್ಲಿ ಅದಕ್ಕೆಲ್ಲ ಯಾರು ಜವಾಬ್ದಾರು? ಅಕ್ಷರಧಾಮ್ ಟೆಂಪಲ್ ಮೇಲೆ ದಾಳಿ ಆಯಿತು, ಇವತ್ತು ಪಾರ್ಲಿಮೆಂಟ್ ಮೇಲೆ ದಾಳಿ ಆಯಿತು, ಇವತ್ತು ಪುಲ್ವಾಮಾ ಮೇಲೆ ದಾಳಿ ಆಯಿತು. ಇದಕ್ಕೆಲ್ಲ ಮತ್ತು ಅವರು ಜವಾಬ್ದಾರಿ ಹೊತ್ಕೋಬೇಕಾಗಿತ್ತಲ್ಲ. ಯಥೆಷ್ಟು ರೈಲ್ವೆ ಅಪಘಾತಗಳಾಗ್ತಾಯಿದೆ. ಸೊ ನಾವು ನೋಡಿ, ಇವೆಲ್ಲ ನಾವೆಲ್ಲ ಭಾಳ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಇದನ್ನು ತಡಿಬೇಕು. ಜನರ ಜೀವ ಸಂರಕ್ಷಣೆ ಮಾಡುವಂಥ ದೃಷ್ಟಿಯಿಂದ ನಾವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಅನ್ನೋಂಥ ಮಾತನ್ನು ಹೇಳುತ್ತೇನೆ. ಸಮಯ ಆಗಿದೆ. ಭದ್ರತಾ ವೈಫಲ್ಯದ ರಾಜೀನಾಮೆ ಕೇಳ್ತೀರಾ? ನೋಡಿ, ನಾನು ರಾಜಕೀಯ ಮಾಡೋದಿಲ್ಲ ಅನ್ನುವಂಥದ್ದು ಹೇಳಿದ್ದೇನೆ. ಇದಿಷ್ಟು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.